ಓಕೆ, ಎಲ್ಲ ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು 2024-25ನೇ ಸಾಲಿಗಾಗಿ SSLC ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಿರುವಂತಹ 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 2 ಅಂಕದ ಪ್ರಶ್ನೆಗಳನ್ನು ನಾವು ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾವು 1 ಅಂಕದ 16 ಪ್ರಶ್ನೆಗಳಿಗೆ ಕೂಡ ನಾವು ಪರಿಹಾರ ಕಂಡುಕೊಂಡಿದ್ದೀವಿ. ಇವತ್ತಿನ ದಿವಸ 2 ಅಂಕದ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ. ಈಗ ಮೊದಲನೇದು ಏನೈತಿ ಅಂದ್ರೆ 17ನೇ ಪ್ರಶ್ನೆ, 3, 5, 7 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತೇಳಿ. ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ. ಇದರಲ್ಲಿರುವಂಥ ನಮಗೆ ಗೊತ್ತೈತಿ ಏನು, 20 ಪದಗಳ ಮೊತ್ತ ಅಂದ ತಕ್ಷಣ ನಮಗೆ SN ಸೂತ್ರ ಅಂತ ನೆನಪು ಬರುತ್ತೆ. ದೇರ್ಫೋರ್ ಇಲ್ಲಿ ಎ ಎಷ್ಟೈತಿ ಅಂತೇಳಿದ್ರೆ 3, ಡಿ ಅಂತಂದ್ರೆ 5 - 3 = 2. ಆಮೇಲೆ ಮತ್ತೇನೈತಿ ಹೇಳ್ರಿ, ಎನ್ ಅಂತ ಕೇಳ್ಯಾರ. ಎಲ್ಲಿವರೆಗೆ 20 ಪದಗಳ ಅಂತ ಕೇಳ್ಯಾರ. ದೇರ್ಫೋರ್ ಎನ್, ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು, ಎನ್ ಗೊತ್ತಾಯ್ತು ಅಂದ್ರೆ SN ಕಂಡುಹಿಡಲಿಕ್ಕೆ ನಮಗೆ ಬಹಳ ಸುಲಭ ಐತಿ. SN = n/2 ಇಂಟು ಬ್ರಕೆಟ್ 2a + n-1 ಇಂಟು ಡಿ ಅಂತ ನಮಗೆ ಸೂತ್ರ ಗೊತ್ತೈತಿ. n ಅಂದ್ರೆ 20 / 2, 2 ಇಂಟು ಬ್ರಕೆಟ್ ಎ ಅಂದ್ರೆ 3 ಐತಿ ಪ್ಲಸ್ n ಅಂದ್ರೆ 20 ಐತಿ, 20 - 1, ಡಿ ಅಂತಂದ್ರೆ 2 ಐತಿ. ನೆಕ್ಸ್ಟ್ 2 1 2 10 10 ಬಂತು. ನೆಕ್ಸ್ಟ್ 2 3 6 ಪ್ಲಸ್ 20ರೊಳಗೆ 1 ಹೋದ್ರೆ 19, 19 38 ಅಂತ = 10 ಇಂಟು ಬ್ರಕೆಟ್ 38 6 44 ಅಂತ. ದೇರ್ಫೋರ್ 44 × 10 440 ಅಂತ. ದೇರ್ಫೋರ್ SN = 440 ಅಂತ ಇಲ್ಲಿ ನಾವು ಸುಲಭವಾಗಿ ನಾವು ಲೆಕ್ಕಗಳನ್ನ ಬಿಡಿಸ್ಬೋದು ಅಂತ. ಓಕೆ, ಇದರಲ್ಲಿ ಕಡ್ಡಾಯವಾಗಿ ಒಂದು SN ಮತ್ತು ಅಥವಾ AN ಕಂಡುಹಿಡಿಯುವಂಥ ಒಂದು ಲೆಕ್ಕ 2 ಮಾರ್ಕ್ಸಿಗೆ ಪಕ್ಕ ಇರುತ್ತೆ. ಇದನ್ನು ನೀವು ಪಾಸಿಂಗ್ ಪ್ಯಾಕೇಜ್ನೊಳಗೆ ಏನಾದರೂ ನಾವು ಇದನ್ನು ಹೆಚ್ಚೆಚ್ಚು ರೂಢಿ ಮಾಡಿಸಿದ್ರೆ ಮಕ್ಕಳು ಸುಲಭವಾಗಿ 2 ಅಂಕಗಳನ್ನ ತೆಗಿಲಿಕ್ಕೆ ನಮಗೆ ಸಹಾಯ ಆಗ್ತೈತಿ ಅಂತ ಹೇಳ್ಬೋದು ಅಂತ. ಓಕೆ, ಇನ್ನು 18ನೇ ಪ್ರಶ್ನೆ ಏನೈತೆ ಅಂತ, ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸ್ರಿ ಅಂತ ಐತಿ. ಅಂದರೆ ಇದನ್ನು ವರ್ಜಿಸೋ ವಿಧಾನ ಮಾಡಬೇಕು ಅಂತ ಅರ್ಥ. ದೇರ್ಫೋರ್ x + y = 8, x - y = 2. ನಾನು ಮತ್ತೆ ವರ್ಜಿಸೋ ವಿಧಾನದಲ್ಲಿ ನಿಮಗೆ ನಿಯಮನ ಹೇಳ್ತೇನೆ. ಎರಡೂ ಚರಾಕ್ಷರಗಳಲ್ಲೇ ಮೊದಲ ಸಂಖ್ಯಾ ಸಹಗುಣಕಗಳನ್ನು ಗಮನಿಸ್ಬೇಕು. ಸಂಖ್ಯಾ ಸಹಗುಣಕಗಳು ಸಮ ಇದ್ವು ಅಂದ್ರೆ ಮುಂದೆ ಅದರ ಚಿಹ್ನೆಗಳನ್ನು ಗಮನಿಸ್ಬೇಕು. ಆ ಚಿಹ್ನೆಗಳೇನಾದರೂ ಸಜಾತಿ ಚಿಹ್ನೆಗಳು ಇದ್ವು ಅಂದ್ರೆ ಅದನ್ನು ಕಳಿಬೇಕು. ವಿಜಾತಿ ಚಿಹ್ನೆಗಳು ಇದ್ವು ಅಂದ್ರೆ ಅದನ್ನು ಕೂಡಿಸ್ಬೇಕಂತ. ದೇರ್ಫೋರ್ ಇಲ್ಲಿ ಆಲ್ರೆಡಿ ಒಂದು ವಿಜಾತಿ ಚಿಹ್ನೆ ಮತ್ತು ಸಂಖ್ಯಾ ಸಹಗುಣಕಗಳು ಸಮ ಇರುವಂಥದ್ದು ಒಂದು ಐತಿ. ದೇರ್ಫೋರ್ y ವರ್ಜಿಸುತ್ತವು ಅಂದ್ರೆ ಒಂದು +1 - ಇರೋದ್ರಿಂದ ಇದು ವರ್ಜಿಸ್ತವೆ. ಇದು x1 + 2x = 8 + 2 10. ದೇರ್ಫೋರ್ x = 10/2 = 5 ಅಂತ. ಇದನ್ನು ನಾವು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಏನು, x = 5 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಭಾಳ ಸುಲಭ ಮಾಡ್ಬೋದು. ಆದೇಶ ಮಾಡಿರಿ. x + y = 8, x ಬೆಲೆ 5 ಮಾಡಿರಿ. 5 + y = 8, y = 8 - 5 = 3 ಅಂತ. ದೇರ್ಫೋರ್ x = 5, y = 3 ಅಂತ ಇಲ್ಲಿ ನಾವು ಹೇಳ್ಬೋದು. ಎರಡನ್ನೂ ನೋಡಿ ನೀವು ತಾಳೆ ನೋಡ್ಬೋದು. x = 5, y = 3, 5 3 8, 5 3, 5ರೊಳಗೆ 3 ಹೋದರೆ 2 ಅಂತ. ಓಕೆ, ಹಿಂಗೆ 2 ಅಂಕಗಳನ್ನು ಬಹಳ ಸುಲಭವಾಗಿ ತೆಗೆಯಬಹುದಾದಂಥ ಪ್ರಶ್ನೆಗಳಂದರೆ ವರ್ಜಿಸುವ ವಿಧಾನ ಅಂತ. ಇದು ಕೂಡ ಮಕ್ಕಳಿಗೆ ಪಾಸ್ ಆಗಲಿಕ್ಕೆ ಬಹಳ ಹೆಲ್ಪ್ ಆಗುವಂಥ ಒಂದು ಪ್ರಶ್ನೆ. ಇದು ಕೂಡ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಸೇರುವಂಥ ಪ್ರಶ್ನೆ ಅಂತ. ಓಕೆ, ಇನ್ನು 19ನೇ ಪ್ರಶ್ನೆ, x² + 4x - 60 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡ್ರಿ ಅಂದರೆ ಆಟೋಮೆಟಿಕ್ ಆಗಿ ನಾವು ಅಪವರ್ತಿಸಬೇಕು ಅಂತ ಅರ್ಥ. ಓಕೆ, x² + 4x - 60 = 0 ಅಂತ ನಮ್ಗೆ ಗೊತ್ತೈತಿ. ax² + bx + c ವರ್ಗ ಸಮೀಕರಣದ ಆದರ್ಶ ರೂಪ. ಹಂಗೆ ನಾವು ಮೊದಲು a × c ಅನ್ನು ಗುಣಿಸ್ಬೇಕು. = -60 ಬಂತು. ಈಗ 2 ಅಪವರ್ತಗಳನ್ನು ಕಂಡುಹಿಡಿಬೇಕು. ಹೇಗೆ ಅಂತಂದ್ರೆ ಗುಣಿಸಿದ್ರೆ 60 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 4 ಬರಬೇಕು. ಹಂಗಾರೆ ಯಾವುವು ಅಂತಂದ್ರೆ
6 ಗುಂಡ್ಲೆ 10 ಅಂತ ಈಸ್ ಈಕ್ವಲ್ ಟು 60 ಬಂತು. ನೋಡೋಣ ಈಗ ಯಾವುದಕ್ಕೆ ಚಿಹ್ನೆ ಇಡಬೇಕು ಅಂತ. ಇಲ್ಲಿ ಪ್ಲಸ್ 4 ಬರ್ಬೇಕಂದ್ರೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಬರಬೇಕು. ಅಂದ್ರೆ -6 ಪ್ಲಸ್ 10 ಈಸ್ ಈಕ್ವಲ್ ಟು 4 ಅಂತ. ದೇರ್4 ಹಂಗಾರೆ -6ಗೆ ಮೈನಸ್ ಇಟ್ಟರೆ ಇದು ಮೈನಸ್ ಆಗ್ತೈತಿ. ದೇರ್4 ಇಲ್ಲಿ ನೋಡಲಿ 10ರಲ್ಲಿ 6 ಹೋದರೆ 4, 10 6ಲೆ 60 ಅಂತ. ಹಂಗಾರೆ ಎರಡು ಮೂಲಗಳು ನಮಗೆ ಅಪವರ್ತನಗಳು ಸಿಕ್ಕು. x², ಇದನ್ನು ನಾನು ಏನಂತ ಈ 4x -6x ಪ್ಲಸ್ 10x ಅನ್ನಾಗಿ ನಾನೇನು ಮಾಡ್ತಿದ್ದೀನಿ, ವಿಭಜಿಸ್ತೀನಿ ಅಂತ. -6x ಒಡ್ಕೊಳ್ತೀನಿ ಪ್ಲಸ್ 10x ಮೈನಸ್ 60 ಈಸ್ ಈಕ್ವಲ್ ಟು 0. ಓಕೆ, ಇನ್ನು ನೆಕ್ಸ್ಟ್ ಇವೆರಡೂ ಸೇರಿ ಕಾಮನ್ ತೆಗಿತೀನಿ, ಗುಂಪು ಮಾಡ್ತೀನಿ. x -6 ಉಳಿತು. ಇವೆರಡರೊಳಗೂ ಕೂಡ ಪ್ಲಸ್ ಕಾಮನ್ ತೆಗೆದ್ರೆ 10 ಕಾಮನ್ ಬಂತು. x -6 ಈಸ್ ಈಕ್ವಲ್ ಟು 0. ದೇರ್ಫೋರ್ ಸಾಮಾನ್ಯ ಅಪವರ್ತನಗಳನ್ನು ಒಂದು ಥರ ಬರಿತೀನಿ, ಸಾಮಾನ್ಯವಲ್ಲದ ಅಪವರ್ತನಗಳನ್ನು ಒಂದು ಕಡೆ ಬರೆದು 0ಕ್ಕೆ ಸಮ ಮಾಡ್ತೀನಿ. ದೇರ್ಫೋರ್ x ಪ್ಲಸ್ 10 ಈಸ್ ಈಕ್ವಲ್ ಟು 0. ಒಂದೊಂದು ಪದವನ್ನು 0ಕ್ಕೆ ಸಮ ಮಾಡಿದಾಗ x -6 ಈಸ್ ಈಕ್ವಲ್ ಟು 0. ದೇರ್ಫೋರ್ x ಈಸ್ ಈಕ್ವಲ್ ಟು -10, x ಈಸ್ ಈಕ್ವಲ್ ಟು 6 ಅಂತೇಳಿ ಹೇಳ್ಬೋದು. ಹಂಗಾರೆ ಈ ವರ್ಗ ಸಮೀಕರಣದ ಮೂಲಗಳು ಯಾವ್ಯಾವ ಅಂದಂಗಾತ್ರಿ -10 ಮತ್ತು 6 ಅಂತಲ್ಲಿ ನಾವು ಹೇಳ್ಬೋದು ಅಂತ. ಓಕೆ, ಇನ್ನು 20ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. 3,1 ಮತ್ತು x,0 ಬಿಂದುಗಳ ನಡುವಿನ ದೂರ 5 ಮಾನಗಳಾದರೆ x ನ ಬೆಲೆಯನ್ನು ಕಂಡುಹಿಡಿರಿ ಅಂತ ಐತಿ. ಹಂಗಾರೆ ಇದು ದೂರ ಕಂಡುಹಿಡಿಯುವ ಒಂದು ನಿರ್ದೇಶಾಂಕ ರೇಖಾಗಣಿತದೊಳಗೆ ಬರುವಂಥ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ ಇದು. ದೂರ ಕಂಡುಹಿಡಿಯುವ ಸೂತ್ರದ ಆಧಾರದ ಮೇಲೆ ಇದೈತಿ. ದೇರ್ಫೋರ್ ಹಂಗಾರೆ ಇಲ್ಲಿ ಕೊಟ್ಟಂಥ ಬಿಂದುಗಳನ್ನು ಬರ್ಕೊಳ್ಳೋಣ. 3,1 0x ಅಂತ ಐತಿ. ದೇರ್ಫೋರ್ ಇವುಗಳ ನಡುವಿನ ದೂರ ಅಂದ್ರೆ d ಈಸ್ ಈಕ್ವಲ್ ಟು 5 ಅಂತ ಐತಿ. ಎಕ್ಸ್ನ ಬೆಲೆ ಕಂಡುಹಿಡಿ ಅಂತ ಹೇಳ್ಯಾರ. ದೇರ್ಫೋರ್ ಸೂತ್ರ ಏನೈತಿ, d ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ y ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತಿದೆ. ದಿಸ್ ಈಸ್ x1 y1, ದಿಸ್ ಈಸ್ x2 y2 ಅಂತ. ಓಕೆ, ಹಂಗಾರೆ ಇಲ್ಲಿ ಬೆಲೆ ಆದೇಶ ಮಾಡೋಣ. ಸ್ಕ್ವೇರ್ ರೂಟ್ ಆಫ್ ಡಿ ಅಂತಂದ್ರೆ ಗೊತ್ತೈತಿ 5 ಮಾನ ಅಂತ, x2 ಅಂತಂದ್ರೆ 0 ಐತಿ, ಮೈನಸ್ x1 ಅಂದ್ರೆ 3 ಐತಿ, 3 ಹೋಲ್ ಸ್ಕ್ವೇರ್ ಅಂತ, ಪ್ಲಸ್ y2 ಅಂತಂದ್ರೆ x ಐತಿ, y1 ಅಂದ್ರೆ 1 ಐತಿ, 1 ಹೋಲ್ ಸ್ಕ್ವೇರ್ ಅಂತ. ಓಕೆ, ಹಂಗಾರೆ ಇಲ್ಲಿ ಮುಂದೆ ನೋಡ್ರಿ ಏನೈತಿ, ಈಗ 5 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -3 ಹೋಲ್ ಸ್ಕ್ವೇರ್ ಅಂದ್ರೆ 9, -3 ಇಂಟು 3 ಪ್ಲಸ್ 9 ಪ್ಲಸ್ x ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಐತಿ. ಹಂಗಾರೆ ಇಲ್ಲೇನು ಮಾಡೋಣ ಅಂದ್ರೆ ಎರಡೂ ಕಡೆ ವರ್ಗ ಮಾಡಲಾಗಿ. ಓಕೆ, ಎರಡೂ ಕಡೆ ವರ್ಗ ಮಾಡಿದಾಗ ಏನಾಗತ್ತೆ ನೋಡ್ರಿ. ದೇರ್ಫೋರ್ ಇದು ಸ್ಕ್ವೇರ್, ಇದು ಸ್ಕ್ವೇರ್ ಅಂದ್ರೆ ಈ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಕ್ಯಾನ್ಸಲ್. 5 ವರ್ಗ 25 ಈಸ್ ಈಕ್ವಲ್ ಟು 9 ಪ್ಲಸ್ x ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಐತಿ. ಓಕೆ, ಈಗ ನೋಡ್ರಿ ಏನಾಯ್ತು, ಈಗ 9 ಈ ಕಡೆ ಬಂದ್ರೆ 25ರೊಳಗೆ 9 ಹೋದ್ರೆ 16. 25 ಮೈನಸ್ 9 ಈಸ್ ಈಕ್ವಲ್ ಟು x ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ. ಅಂದ್ರೆ ಅರ್ಥ ನೋಡ್ರಿ, 25ರ 9 ಹೋದ್ರೆ 16 ಈಸ್ ಈಕ್ವಲ್ ಟು x ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ. ದೇರ್ ಫೋರ್ ಇಲ್ಲಿ ನೋಡ್ರಿ, x ಮೈನಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 16, x ಮೈನಸ್ 1 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16. ದೇರ್ ಫೋರ್ x minus 1 is equal to 4, x plus or minus 4, x is equal to 4ರೊಳಗೆ 1 ಹೋದ್ರೆ -3 ಈಕ್ವಲ್ ಟು +5 ಅಂತ ಇರುತ್ತೆ. +4 +5 ಆಗುತ್ತೆ, -4 ಮಾಡಿದ್ರೆ ಈ ಕಡೆ ಬಂದರೆ 3 ಆಗುತ್ತೆ. ದೇರ್ ಫೋರ್ 20ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ, ಏನೈತಿ ಅಂತ ಗಮನಿಸೋಣ. ಒಂದು ವೃತ್ತವು -7 ಒಂದು ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು
5 ಮೈನಸ್ 5 4 ಆದರೆ ವೃತ್ತದ ತ್ರಿಜ್ಯ ಕಂಡುಹಿಡಿರಿ ಅಂತ ಹೇಳ್ಯಾರ. ಇದು ಒಂದು ವೃತ್ತ. ಓಕೆ, ವೃತ್ತ ಈ ಬಿಂದುವಿನಿಂದ ಮೂಲಕ ಹಾದು ಹೋಗೈತಿ. ಇದು ಯಾವುದು ಅಂದ್ರೆ -7 ಮತ್ತು 1 ಅಂತ ಅರ್ಥ. ಅದರ ಕೇಂದ್ರ ಇಲ್ಲೈತಲ್ಲ -5 ಮತ್ತು 4 ಅಂತ. ಇವೆರಡರ ನಡುವಿನ ಈ ತ್ರಿಜ್ಯ ಕಂಡುಹಿಡ್ರಿ ಅಂತ ಹೇಳ್ಯಾರ. ಅಂದ್ರೆ ಇಟ್ ಮೀನ್ಸ್ ಈ ಬಿಂದು ಇರೋ ದೂರ ಕಂಡುಹಿಡ್ರಿ ಅಂತ ಅಂದಂಗೆ ಅದ. ಹಂಗಾರೆ -7 1 ಮತ್ತು -5 ಮತ್ತು 4 ಅಂತ ಅರ್ಥ. ದಿಸ್ ಈಸ್ x1 y1, ದಿಸ್ ಈಸ್ x2 y2. therefore d is equal to ನನಗೆ ಗೊತ್ತೈತಿ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ. therefore ಇಲ್ಲಿ ನೋಡ್ರಿ, ಬೆಲೆ ಆದೇಶ ಮಾಡ್ರಿ. x2 ಅಂತಂದ್ರೆ -5 ಮೈನಸ್ x1 ಅಂದ್ರೆ -7 ಹೋಲ್ ಸ್ಕ್ವೇರ್ ಅಂತ ಅರ್ಥ. ಪ್ಲಸ್ ಇಲ್ಲಿ ನೋಡ್ರಿ y2 4 ಐತಿ. therefore ಮೈನಸ್ y1 ಅಂದ್ರೆ 1 ಐತಿ ಹೋಲ್ ಸ್ಕ್ವೇರ್ ಅಂತ. ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -5 ಮೈನಸ್ ಇಂಟು ಮೈನಸ್ ಪ್ಲಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ 4ರೊಳಗೆ 1 ಹೋದ್ರೆ 3 ಸ್ಕ್ವೇರ್ ಈಸ್ ಈಕ್ವಲ್ ಟು -5 ಪ್ಲಸ್ 7 ಅಂದ್ರೆ +2 ಹೋಲ್ ಸ್ಕ್ವೇರ್ ಅಂತಂದ್ರೆ 4 ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಸ್ಕ್ವೇರ್ ರೂಟ್ ಆಫ್ 13 ಮಾನಗಳು ಅಂತ ಇಲ್ಲಿ ನಾವು ಇದರ ಡಿಸ್ಟೆನ್ಸ್ ಹೇಳ್ತೀವಿ. ಓಕೆ, ಅಂದರೆ ಸ್ಕ್ವೇರ್ ರೂಟ್ ಆಫ್ 13 ಈ ತ್ರಿಜ್ಯದ ಉದ್ದ ಅಂತ ಹೇಳಿದ್ರೆ ಹೇಳ್ಬೋದು ಅಂತ. ಓಕೆ, ಹಂಗಾರೆ ಮುಂದಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.